ಎಲ್ಲವೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ರಿ ನಾವು ಬೇರೆ ನೋಡ್ರಿ ಟೈಮ್ ಮುಂಜಾನೆ 6 ಗಂಟೆ ಆದ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಒಲಿ ಅದು ಸಾರಿಸಿದ್ರಿ ಒಲಿ ಪೂಜೆ ಅದೆಲ್ಲ ಆಯಿತು ಈಗ ಕಸ ಹೊಡ್ಕೋಬೇಕ್ರಿ ಈಗ ಒಲಿ ಸಾರಿಸಿ ಒಲಿ ಬುದಿ ಎಲ್ಲ ತುಂಬ್ಕೊಂಡಿನಿ ಈಗ ಕಸ ಒತ್ತಿ ನೀರಿಗೆ ಹಚ್ಬಿಡ್ತಾಳ್ರಿ ಅವ ನಾ ಕಸ ಹೊಡ್ತೀನಿ ಅವ ನೀರಿಗೆ ಹಚ್ತಾಳ ಹೊಸ ಕಸ ಹೊಡ್ಕೊಂಬರ್ತೀನಿ ರೀ ನೋಡ್ರಿ ಎಲ್ಲ ಕೆಲಸನೂ ಮುಗೀತ್ರಿ ಜಳಕ ಅದೆಲ್ಲ ಆಯಿತು ಹಾಲು ಭೀ ಹಿಂಡ್ಕೊಂಬಂದಿನಿ ರೀ ಹಾಲನ್ನು ಕರ್ಕೊಂಬಂದಿನಿ ಈಗ ಅವ್ವ ಚಹಾ ಮಾಡ್ಯಾಳ ಚಹಾ ಕುಡಿಯಮಂತ ಬರ್ರಿ ಏ ಸಮೂ ಬರ್ರಿ ಎಣ್ಣೆ ಕುಡಿ ಬರ್ರಿ ಅವ್ರಿಗೊಂದು ಸ್ವಲ್ಪ ನೆಗಡಿ ಅದು ಬಂದ್ರಿ ಸಮೂಗ ಸಮೃದ್ಧಿಗೆ ರೊಟ್ಟಿ ಮಾಡೋದಂತ ಆಯ್ತು ರೀ ರೊಟ್ಟಿ ಮಾಡೀನಿ ಈಗ ಅವ್ವ ಅಂತಂದ್ರೆ ಹಿಂಡಿ ಪಲ್ಯ ಮಾಡ್ಲತ್ತಾಳ ಅಲಸಂದಿ ಕಾಳಿಂದ ಹಿಂಡಿ ಪಲ್ಯ ಮಾಡಕತ್ತಾಳ್ರಿ ಅದು ಕೂಡ ಅಜ್ಜಿ ಕೊಡ್ತಾಳೆ ರೊಟ್ಟಿ ಮಾಡೋದಂತೂ ಆಗ್ಯದಲ್ರಿ ನಂದು ಅವ್ವ ಅಂತೂ ಪಲ್ಯ ಪಾಣೆ ಹುಡುಕಿತ್ತಿಳು ನಾನು ಕಬ್ಬಿಗೆ ನೀರು ನೋಡಕ್ಕೆ ಬಂದೀನಿ ಒಂದು 5 ಬೋದಿಗೆ ನೀರು ಹಾಕಿ ಬಂದಿದ್ರಿ ಮುಂಜಾನತ್ತೆ 6-7 ಗಂಟೆಗೆ ಹಾಕಿ ಬಂದೀನಿ ನೀರು ಮುಟ್ಟೆವು ಏನು ಮಾಡ್ಯಾವ ನೋಡಿ ಮತ್ತೆ ಪೈಪ್ ಕಿತ್ತು ಹಾಕ್ಬೇಕ್ರಿ ಈಗ ನೀರು ಮುಟ್ಟ ನೋಡಿ ಮತ್ತೆ ನೀರು ಹೊಲಕ್ಕೆ ಬೋದಿಗೆ ಹಾಕಿ ಮತ್ತೆ ಪೈಪ್ ತೆಗೆದು ಹಾಕಿ ಬರ್ಬೇಕ್ರಿ ಈಗ ಕಬ್ಬಿಗೆ ಹೊಲಕ್ಕೆ ಹೊಂಟಿ ನೋಡ್ರಿ ಓ ಎಲ್ಲಿ ನೋಡ್ರಿ ಕಬ್ಬಿನ ಹೊಲ ಅಂದ್ರೆ ಒಂದು ಸ್ವಲ್ಪ ಫಾಲ್ಟ ಬಕ್ಕಳಾಗೈತ್ರಿ ಇದ್ರೊಳಗೆ ಯಾಕಂತಂದ್ರೆ ಅಗ್ಗಿ ತಂದು ಹಚ್ಚಿದೇವಲ್ರಿ ಇದಕ್ಕೆ ಅಗ್ಗಿಗಳ ಸತ್ತು ಕಿಸಿಂದ್ರೆ ಭಾಳ ಫಾಲ್ಟ್ ಆಗ್ಯಾವ ಅಲ್ಲಡಿ ಆ ಕಡೆ ಅಲ್ಲಿ ಒಳಗೆ ಹೋಗಮ್ಮ ಇಷ್ಟ ಅದ ನೋಡ್ರಿ ಕಬ್ಬು ಅಂದ್ರೆ ನಾವು ಗೊಬ್ಬರ ಅದು ಏನು ಹಾಕಿಲ್ರಿ ಇದಕ್ಕೆ ಹೆಂಗೆ ಹಚ್ಚಿದೇವು ಅಷ್ಟೇ ರೀ ಬರೀ ಅಷ್ಟ ಬಂದಿರ್ತೀವಿ ಸದಿ ಒಂದು ಬಕ್ಕಳಾಗ್ಯದ್ರಿ ಎಣ್ಣೆ ಹೊಡಿತಾರೆ ಈಗ ನೀರು ಬೀಳತ್ತಲ್ರಿ ನೀರು ಬಿಟ್ಟ ಮೇಲೆ ಎಣ್ಣೆ ಹೊಡಿತಾರೆ ಇದಕ್ಕೆ ಎಲ್ಲ ಹುಲ್ಲು ಸತ್ತು ಬಿಡ್ತದ ಒಂದು ಅರ್ಧ ಹೊಲ ಕಬ್ಬ ಚಂದ ಅದ ರೀ ಒಂದು ಅರ್ಧ ಹೊಲ ಸ್ವಲ್ಪ ತಳ್ಯಾಕದ ರೀ ಇದು ಯಾಕೇನೋ ಗೊತ್ತಿಲ್ಲ ಬಾ ಬಿಸಿಲು ಒಂದು ಭಾಳ ಬಿಸಿಲು ಆಗ್ಯದ ರೀ ಇವತ್ತು ಪಾಡ್ರಿ ಯಾಕಂದ್ರೆ ನೀರು ಬಿಡ್ಲಾಕ ಕೆಸರು ಬರ್ತದೆ ಚಪ್ಪಲ್ ಕತ್ತು ಕಡೆ ಹೊಂಟಾವ ನೀರ ಬೋದಿ ನೀರು ಹೊಂಟಾವಲ್ಲ ಯಾಕೋ ನೋಡ್ರಿ ಇವಾಗ 5 ಬೋದಿ ಹಾಕಿನಿ ದಂಡಿಗೆ ಮುಟ್ಟೆವೇನಿಲ್ಲ ಅಂತ ನೋಡ್ಬೇಕು ನೋಡ್ರಿ ಈಗ ನೀರು ಈಗ ನೋಡ್ರಿ ಟೈಮ್ ಮಧ್ಯಾಹ್ನ ಆಗ್ಯದ್ರಿ ಮಧ್ಯಾಹ್ನ ಟೈಮ್ 2 ಗಂಟೆ ಆಗ್ಯದ್ರಿ ಈಗ ಅಂತಂದ್ರೆ ಅವ್ವ ಒಂದಿಷ್ಟ ಜ್ಯೂಸ್ ಮಾಡ್ಯಾಳ ಶರ್ಬತ್ ಮಾಡಕ್ಕೆ ಹೇಳಿನ್ರಿ ಯಾಕಂದ್ರೆ ಬಿಸಿಲು ಅಂತೂ ಇಷ್ಟು ಬಿಸಿಲು ರೀ ನಂಬಲ್ಯಾಕರೆ ಹೇಳಂಗಿಲ್ರಿ ಅದ್ರ ಸಲೇಕ ಶರ್ಬತ್ ಮಾಡ್ಯಾಳ್ರಿ ನಿಮಗೆ ತೊಗೊಂಬಂದಿರ ಯಜಮಾನ್ರು ಅದಕ್ಕೆ ಶರ್ಬತ್ ಮಾಡ್ಯಾಳ್ರಿ ಒಂದು ಸ್ವಲ್ಪ ಶರ್ಬತ್ ಕುಡಿಯಮ್ರಿ ಹಾಯ್ ಮಾಡಿ ಸಂಪ್ರದಿ ಮಾತಾಡಕ್ಕೆ ಹಾಯ್ ಸಮುದ್ರಿ ಅಂತ ಹೆಂಗ್ ಮಾಡ್ತೇವ ನೋಡ್ರಿ ನಿಂಬಿಕಾಯಿ ಶರ್ಬತ್ ರೆಡಿ ಆಗ್ಯದ ಇಲಚ್ಚಿ ನಿಂಬಿಕಾಯಿ ಸಕ್ಕರೆ ಹಾಕಿ ಶರ್ಬತ್ ಮಾಡ್ಯಾಳ್ರಿ ಅದ್ರಾಗ ಒಂದು ಸ್ವಲ್ಪ ಫ್ರಿಜ್ನ ಅಂತ ಬರೋಬ್ಗಿನ ಇದ್ರೆ ಹಾಕ್ಕೊಂಡು ಕುಡಿದ್ರೆ ಮಸ್ತ್ ಆಗಿರ್ತೈತ್ರಿ ಏನು ಮಾಡೋದ್ರಿ ನಮ್ಮ ಮನ್ಯಾಗಂತ ಫ್ರಿಜ್ ಇಲ್ಲ ಇವ ನೀರಿನೊಳಗಿಂದ ಮಾಡ್ಯಾಳ್ರಿ ಹಾಂಡದೊಳಗಿನ ನೀರಿಂದ ಬಿ ಇಲ್ಲ ಏನು ಫ್ರಿಜ್ ತರ್ತೆ ಮುಂದೆ ಶರ್ಬತ್ ಕೂಡ ನೋಡಿ ಮೊದಲು ಶರ್ಬತ್ ಕೂಡ ಈ ಲಗ್ನದ ಒಂದಷ್ಟು ಫೋಟೋಸ್ಗಳು ಬಂದವ್ರಿ ನಮ್ಮ ತಂಗಿ ಲಗ್ನದ ಫೋಟೋ ಕಳ್ಸ್ಯಾರ ಅವ ಫೋಟೋಗಳ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನೋಡ್ರಿ ಈ ಫೋಟೋಸ್ಗಳು ಹೆಂಗೆ ಅಂತೇಳಿ ಒಂದು ಸ್ವಲ್ಪ ಫೋಟೋ ಕಳ್ಸ್ಯಾರ ರೀ ಜಾಸ್ತಿ ಏನಿಲ್ಲ ರೀ ಒಂದು ಥೋಡೆ ಅವ ರೀ ಅವ ಅಷ್ಟು ಲಗ್ನ ಫೋಟೋಗಳು ಯಾವ ರೀತಿ ಬಂದಾವ ಅಂಥೇಳಿ ನೋಡ್ರಿ ಯಾಕಂದ್ರೆ ಮದುವೆ ವಿಡಿಯೋ ಅಂತೂ ಕಂಪ್ಲೀಟಾಗಿ ಹಾಕಿನಿ ಲಗ್ನ ವಿಡಿಯೋದ ಅಂದ್ರೆ ಲಗ್ನ ಫೋಟೋದ ಪೂರ್ತಿ ಕಂಪ್ಲೀಟ್ ವಿಡಿಯೋಸ್ ಹಾಕ್ಬೇಕಪ್ಪ ಅಂತಂದ್ರೆ ಬಕ್ಕಳ ಅಷ್ಟು ಆಲ್ಬಮ್ದೆಲ್ಲ ಫೋಟೋ ಹಾಕ್ಬೇಕಂತಾರೆ ಅವ್ರು ಆದ್ರೆ ಈಗ ಸದ್ಯಕ್ಕೆ ಒಂದಷ್ಟು ಫೋಟೋಸ್ಗಳು ಕಳ್ಸ್ಯಾರ್ರಿ ಅವ್ರು ಎಷ್ಟು ಫೋಟೋಸ್ಗಳು ಕಳ್ಸ್ಯಾರ ಅದಷ್ಟು ಫೋಟೋಸ್ಗಳ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನೋಡ್ರಿ ಫೋಟೋಸ್ಗಳು ಹೆಂಗೆ ಬಂದಾವ ಅಂತೇಳಿ ಚಂದ ಬಂದಾವ್ರಿ ಫೋಟೋ ಅಂತೂ ಲಗ್ನ ಪತ್ರವ ತೆಗೆದು ಇದು ಗಂಜಿಲ್ ಕೆಡ್ದು
ಇವು ನೋಡ್ರಿ ಲಗ್ನ ಫೋಟೋಸ್ ರೀ ಇವು ಲಗ್ನ ಸೀರೆ ಅಂತೂ ನೋಡ್ರಿ ಚಂದ ಕಾಣಿಸಕತ್ತದ. ಆದ್ರೆ ಸಿಂಪಲ್ ಆಗಿದ್ರಿ ಭೀ ಲಗ್ನ ಸೀರೆ ನೋಡ್ಲಿಕ್ಕೆ ಚಂದ ಅನ್ಸಕತ್ತದ ನೋಡ್ರಿ. ಮತ್ತು ಫೋಟೋಸ್ಗಳಂತೂ ಚಂದತ್ನಾಗ ಬಂದ ನೋಡ್ರಿ ಒಂದಕ್ಕಿಂತ ಒಂದು. ಇದ್ರೊಳಗೆ ಫೋಟೋಸ ಪೂರ್ತಿ ಎಷ್ಟು ಫೋಟೋಸ್ ಅವಲ್ರಿ ಅಷ್ಟು ಫೋಟೋಸು ಮದಿ ಮಕ್ಕಳು ಫೋಟೋನೇ ಅವ ರೀ ಇದ್ರೊಳಗೆ. ಅಂದ್ರೆ ಬೇರೆ ಯಾರ್ದು ಇಲ್ರಿ, ಇಲ್ಲೇ ಮದಿ ಮಕ್ಕಳು ಇಬ್ಬರದ ಡಿಸೈನ್ ಆಗಿ ತಗೊಂಡಿದ್ದು ಫೋಟೋಸ್ಗಳು ಅಷ್ಟು ಅವ ರೀ ಇವು ನೋಡ್ತಿರ್ಬೋದ್ರಿ. ಅದ್ರ ಕಂಪ್ಲೀಟ್ ಆಲ್ಬಮ್ ಫೋಟೋ ಯಾವಾಗ ಹಾಕೋದು ಗೊತ್ತಿಲ್ಲ ರೀ. ಏನಾರ ಊರಿಗೆ ಬಂದ್ರೆ ಅವರು ತೊಗೊಂಬಂದ್ರೆ ಆಲ್ಬಮ್ ಅಂತಂದ್ರೆ ಅವಾಗ ಪೂರ್ತಿ ಫೋಟೋಸ್ಗಳು ಹಾಕ್ತೀನಿ ರೀ. ಈಗ ಸದ್ಯಕ್ಕೆ ಇಷ್ಟು ಫೋಟೋಸ್ಗಳು ಕಳಿಸಿರ್ರಿ ಮನೆಯವ್ರು, ಅವು ಇಷ್ಟ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀ. ನೋಡ್ರಿ ಈ ಮದ್ವೆ ಫೋಟೋ ಯಾವ ರೀತಿ ಬಂದಾವ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹೆಂಗೆ ಚಂದ ಬಂದಾವ ಹೆಂಗಂತ ಹೇಳ್ಕೇಸಿಂದ್ರೆ ನೋಡ್ರಿ ಎಷ್ಟು ಮಸ್ತ್ ಬಂದ.